ಪವಿತ್ರ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ಟೈಮ್ ನಲ್ಲಿ ಬಂದು ಕಾಪಾಡೋದೇ ದೇವ್. ಬಹಳನೇ ಒಳ್ಳೆ ಟ್ವಿಸ್ಟ್ ಅಲ್ವಾ ಇದು. ಸೊ ಹೀಗಾಗಿ ಅಂದ್ರೆ ಮದುವೆಯ ಒಂದು ವಿಚಾರವಾಗಿ ಬಲವಂತ ಮದ್ವೆ ಪವಿತ್ರಗೆ ಮಾಡುತ್ತಿರೋದು. ಹಸಿಮಣೆ ಏರಾಗಿದೆ ಪವಿತ್ರ, ಇನ್ನೇನು ತಾಳಿ ಕಟ್ಬೇಕು. ಆ ಒಂದು ಟೈಮ್ ಅಲ್ಲಿ ಮದುವೆನ ಕ್ಯಾನ್ಸಲ್ ಮಾಡಿಸುವಂತದ್ದು, ತಡೆಯುವಂತದ್ದು ಈಗ ದೇವ್. ಸೊ ಯಾಕಂದ್ರೆ ತಿಲಕ್ ಹೋದ್ಮೇಲೆ ದೇವ್ಗೆ ಕಂಪ್ಲೀಟ್ ಆಗಿ ಈ ಒಂದು ಮನೆಯ ಜವಾಬ್ದಾರಿ ತಗೋಬೇಕು, ಎಸ್ಪೆಷಲಿ ಪವಿತ್ರನ ಟೇಕ್ ಕೇರ್ ಮಾಡಬೇಕೆಂಬ ಒಂದು ಆಸೆಯು ಕೂಡ ಮತ್ತೆ ಒಂದು ಕರ್ತವ್ಯ ಜವಾಬ್ದಾರಿಯು ಕೂಡ ಬಂದಿದೆ. ಸೊ ಹೀಗಾಗಿ ಮನೆಗೆ ಬಂದು ಕೇಳಿದಂತ ಟೈಮ್ಲೂ ಕೂಡ ಪವಿತ್ರ ಕೋಪದಿಂದ ಬೈದು ಕಳಿಸಿರ್ತಾಳೆ. ಆದ್ರೆ ದೇವ್ ಮಾತ್ರ ಹಿಂದೇಟ್ ಹಾಕೋದಿಲ್ಲ, ಕಂಪ್ಲೀಟ್ ಆಗಿ ಒಂದು ಕಣ್ಣಿಟ್ಟಿರ್ತಾನೆ. ಆದ್ರೆ ಇಲ್ಲಿ ಪವಿತ್ರಗೆ ಬಲವಂತ ಮದುವೆ ಆಗ್ತಿದೆ ಅನ್ನುವಂತ ಒಂದು ವಿಚಾರ ತಿಳಿದ ತಕ್ಷಣ ಹೋಗಿ ಅಲ್ಲಿ ರೌಡಿಗಳು ಬರ್ತಾರೆ. ಸೊ ಅವ್ರು ಎಲ್ಲರಿಗೂ ಕೂಡ ಒಡೆದು ಮದುವೆನ ಕೂಡ ತಡೆಯುವಂತದ್ದು. ಸೊ ನೆಕ್ಸ್ಟ್ ಏನ್ ಬರುತ್ತೆ ಎಲ್ರಿಗೂ ಕೂಡ ಗೊತ್ತು. ಸೊ ಇದು ಮದುವೆನ ತಡೆದಿದ್ದಾರೆ ಅಂದ್ರೆ ನೆಕ್ಸ್ಟ್ ಪವಿತ್ರ ಮತ್ತೆ ದೇವ್ ಮದುವೆ ಆಗೇ ಆಗುತ್ತೆ. ಸೊ ಕಾದ್ ನೋಡ್ಬೇಕು. ಪವಿತ್ರಗೆ ಇದು ಕೂಡ ಇಷ್ಟ ಇರೋದಿಲ್ಲ. ಸೊ ಇಷ್ಟ ಇಲ್ಲದೇನೆ ಮದುವೆ ಆಗ್ಬೇಕಾಗಿರುವಂತ ಒಂದು ಸಂದರ್ಭ ಎದುರಾಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ. ಸೊ ಹಾಗಾಗಿ ನೋಡೋಣ ಯಾವ ರೀತಿ ಟ್ವಿಸ್ಟ್ ಬರುತ್ತೆ ಅಂತ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇಷ್ಟನ ಈ ಒಂದು ಪವಿತ್ರ ಬಂಧನ ಧಾರಾವಾಹಿ. ದೇವ್ ಪಾತ್ರವನ್ನ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಸೂರಜ್ ಅವರು ನಡೆಸ್ತಾ ಇದ್ದಾರೆ. ಇನ್ನು ಪವಿತ್ರ ಪಾತ್ರವನ್ನ ಅಮೂಲ್ಯ ಅವ್ರು ಮಾಡ್ತಾ ಇರೋದು. ಈಗಾಗಲೇ ತಿಲಕ್ ಪಾತ್ರ ಅಂತ್ಯ ಆಗೋಯ್ತು. ಯಶಸ್ ಅವರ ನಟನೆಯೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು. ನೆಕ್ಸ್ಟ್ ನೋಡೋಣ ಮದುವೆ ಸಂಚಿಕೆ ಯಾವಾಗ ಬರುತ್ತೆ, ಇನ್ನ ಯಾವ ಯಾವ ಬದಲಾವಣೆಗಳು ಟ್ವಿಸ್ಟ್ಗಳು ಬರ್ಬೋದು ಅಂತ.